ನ್ಯೂಸ್ ಫಾಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮೊದಲ ದಿನದ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಪಿಯುಸಿ ಪಾಸ್ ಆಗಿ ಮುಂದೇನು ಮಾಡೋದು ಅನ್ನೋ ಚಿಂತೆ ಮಾಡ್ತಾ ಇದ್ದ ನೂರಾರು ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಗೆ ಭೇಟಿ ನೀಡಿ ಉತ್ತರ ಕಂಡುಕೊಂಡಿದ್ದಾರೆ. ಇವತ್ತು ಎರಡನೇ ದಿನದ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದ್ದು ಬೆಳಗ್ಗೆಯಿಂದಲೇ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ನಿನ್ನೆ 35ಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಹಾಗೂ ಪೋಷಕರು ಭಾಗಿಯಾಗಿದ್ರು. ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಫಾಸ್ಟ್ ಸಿಇಒ ರವಿಕುಮಾರ್ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದರು. ಕಲಬುರಗಿಯ ಜ್ಞಾನ ಸಂಗಮದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜಗದೀಶ್, ಕಲಬುರಗಿ ಭಾಗಕ್ಕೆ ಒಂದು ಈ ತರಹದ ಎಜುಕೇಷನ್ ಎಕ್ಸ್ಪೋ ಬೇಕಾಗಿತ್ತು. ಸಾಕಷ್ಟು ಗೊಂದಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಅವರಿಗೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ಗಳಿವೆ ಅನ್ನುವಂತಹ ಮಾಹಿತಿ ಕೂಡ ಬೇಕಾಗಿತ್ತು. ಅದಕ್ಕೆ ಅದರ ಜೊತೆಗೆ ಈ ಪ್ಲೇಸ್ಮೆಂಟ್ಗಳ ಬಗ್ಗೆ ಗೊಂದಲ ಆಗಿರಬಹುದು, ಸ್ಕಾಲರ್ಶಿಪ್ ಬಗ್ಗೆ ಗೊಂದಲ ಆಗಿರಬಹುದು. ಇದೆಲ್ಲದಕ್ಕೆ ಒಂದೇ ಸೂರಿನಡಿ ಉತ್ತರ ಸಿಗ್ತಿದೆ. ಹೇಗಿದೆ ಫಸ್ಟ್ ಡೇ ರೆಸ್ಪಾನ್ಸ್? ಇವತ್ತಿಗೆ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ? ಸಭಾ, ಇವತ್ತು ಜ್ಞಾನ ಸಂಗಮ ಮೆಗಾ ಎಜುಕೇಶನ್ ಎಕ್ಸ್ಪೋ ಎರಡನೇ ದಿವಸ ಇವತ್ತು ಅಭೂತಪೂರ್ವದಂತಹ ಯಶಸ್ಸು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಬಹಳಷ್ಟು ಜನ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ ಬೀದರ್, ಗುಲ್ಬರ್ಗ ಮತ್ತೆ ಯಾದಗಿರಿ ಭಾಗದ ವಿದ್ಯಾರ್ಥಿಗಳಿಗೆ ಅವರು ನಾವು ನೋಡಿರುವಂತ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ 90+ ರಿಸಲ್ಟ್ ತೆಗೆದಿದ್ದಾರೆ. ಬಹುತೇಕ ಏನಂದ್ರೆ ರಿಸಲ್ಟ್ ಗಳಲ್ಲಿ 95, 98 ಸ್ಟೇಟ್ಗೆ ಸೆಕೆಂಡ್ ಮತ್ತೆ ಥರ್ಡ್ ಪ್ಲೇಸ್ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಸಹಿತ ಈ ಒಂದು ಕರ್ನಾಟಕ, ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಾರೆ. ಆದ್ರೆ ಅವರಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಕಾಡ್ತಾ ಇತ್ತು. ಅಂದ್ರೆ ಯಾವ ಕೋರ್ಸ್ ನ ತೆಗೆದುಕೊಳ್ಬೇಕು, ಅವ್ರ ಹತ್ರ ಇರುವಂತದ್ದು 2-3 ಆಪ್ಷನ್ ಹೊರತುಪಡಿಸಿದ್ರೆ, ಯಾಕಂದ್ರೆ ನಾನು ತುಂಬಾ ಜನರ ಮಾತಾಡಿಸ್ತಾ ಇದ್ದೆ ಬೆಳಗ್ಗೆಯಿಂದ. ಅವ್ರು ಹೇಳುವಂತದ್ದು, ನನ್ನ ಮೈಂಡ್ ಅಲ್ಲಿ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದೆ, ಈ ಕೋರ್ಸ್ಗೆ ಸ್ಟಿಕ್ ಆನ್ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಮೆಗಾ ಎಜುಕೇಶನ್ ಎಕ್ಸ್ಪೋಗೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಆ ಬೇರೆ ಬೇರೆ ಆಯಾಮಗಳಿದಾವೆ, ಅಂದ್ರೆ ಬೇರೆ ಬೇರೆ ಕೋರ್ಸ್ಗಳಿದಾವೆ, ಬೇರೆ ಬೇರೆ ಏನಂದ್ರೆ ಕೋರ್ಸ್ಗಳಲ್ಲೂ ಸಹಿತ ಸ್ಪೆಷಲೈಸೇಷನ್ ಗಳನ್ನ ಮಾಡಬಹುದು ಅಂತ ಗೊತ್ತಾಗಿದ್ದೇ ನಮಗೆ ಈ ಒಂದು ಮೆಗಾ ಎಕ್ಸ್ಪೋಗೆ ಬಂದಂತಹ ಸಂದರ್ಭದಲ್ಲಿ. ಹಾಗಾಗಿ ಇದರಿಂದ ತುಂಬಾ ಸಹಕಾರಿಯಾಗುತ್ತೆ ಅಂತಾರೆ. ಈ ಒಂದು ಎಕ್ಸ್ಪೋದಲ್ಲಿ ಕರ್ನಾಟಕದ ಬಹಳಷ್ಟು ಪ್ರತಿಷ್ಠಿತವಾಗಿರ್ತಕ್ಕಂತಹ ಯೂನಿವರ್ಸಿಟಿಗಳು ಬಂದಿದ್ದಾವೆ. ಇಲ್ಲಿಯವರೆಗೆ ಬರೋಬ್ಬರಿ 55ಕ್ಕೂ ಹೆಚ್ಚು ಕಾಲೇಜಿಗೂ ಏನಂದ್ರೆ ವಿದ್ಯಾರ್ಥಿಗಳು ಬಂದು ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಅವರ ಪೇರೆಂಟ್ಸ್ಗಳು, ಯಾಕಂದ್ರೆ ತುಂಬಾ ಜನ ಪೇರೆಂಟ್ಸ್ಗಳು ಬಂದು ಮಾಹಿತಿನ ಕಲೆ ಹಾಕಿ ಮಾಡ್ತಿದ್ದಾರೆ. ಮತ್ತೆ ಯಾವ ಕಾಲೇಜಿಗೆ ಹೋದ್ರೆ ಯಾವ ಕಾಲೇಜಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿದಾವೆ, ಯಾವೆಲ್ಲ ಕೋರ್ಸ್ಗಳಿದಾವೆ, ಅದರ ಜೊತೆಗೆ ಯಾವ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಮತ್ತೆ ಕೋರ್ಸ್ಗಳಲ್ಲೂ ಸಹಿತ ಏನಂದ್ರೆ ಫೀಸ್ ಸ್ಟ್ರಕ್ಚರ್ ಏನು, ಎಲ್ಲವೂ ಸಹಿತ ಏನಂದ್ರೆ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಈ ಒಂದು ಏನಂದ್ರೆ ಎಕ್ಸ್ಪೋಗೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸಗಳನ್ನ ಸಹಿತ ಮಾಡಲಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಏನಂದ್ರೆ ಲಕ್ಕಿ ಡಿಪ್ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋ ಸಲುವಾಗಿ ಲ್ಯಾಪ್ಟಾಪ್ ಗಳನ್ನ ಸಹಿತ ಏನಂದ್ರೆ ಕೊಡ್ಲಾಗ್ತಾ ಇದೆ. ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು ಸ್ಥಳದಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಯಾರೆಲ್ಲ 85% ಮೇಲ್ಪಟ್ಟು ಏನಂದ್ರೆ ಮಾರ್ಕ್ಸ್ ನ ತೆಗೆದುಕೊಂಡಿದ್ದಾರೆ, ಮತ್ತೆ ಡಿಸ್ಟಿಂಕ್ಷನ್ ನ ತೆಗೆದುಕೊಂಡಿದ್ದಾರೆ, ಟಾಪರ್ಸ್ ಗಳಾಗಿದ್ದಾರೆ, ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹಿತ ಅಂದ್ರೆ ನಾವು ಅಂದ್ರೆ ಪ್ರಶಂಸನಾ ಪತ್ರವನ್ನ ಕೊಡೋ ಮೂಲಕವಾಗಿ ಅವರನ್ನ ಗುರುತಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಇನ್ಸ್ಟಿಟ್ಯೂಟ್ ಗೆ ಬಂದಂತಹ ಸಂದರ್ಭದಲ್ಲಿ ನೀವು ಅಂದ್ರೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪೇರೆಂಟ್ಸ್ ಗಳು ಸಹಿತ ಏನಂತಂದ್ರೆ ಬರೋದಕ್ಕೆ ಆಗದೆ ಇದ್ರು ಸಹಿತ ಪೇರೆಂಟ್ಸ್ ಗಳು ಬಂದು ವಿದ್ಯಾರ್ಥಿಗಳ ಪರವಾಗಿ ಏನಂತಂದ್ರೆ ಮಾಹಿತಿನ ಕಲೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪೇರೆಂಟ್ಸ್ ಗಳಿಗೂ ಇರುವಂತಹ ಕ್ವಶನ್ ಮಾರ್ಕ್ಗಳು, ಯಾಕಂದ್ರೆ ಬಹಳಷ್ಟು ಜನರಿಗೆ ಏನಂದ್ರೆ ಪೇರೆಂಟ್ಸ್ ಗಳಿಗೆ ತಮ್ಮ ಮಕ್ಕಳಿಗೆ ಯಾವ ಕೋರ್ಸ್ಗೆ ಸೇರಿಸಬೇಕು, ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದಾರೆ, ಆದ್ರೆ ಯಾವ ಕೋರ್ಸ್ ಸೇರಿಸಬೇಕು ಅನ್ನುವಂತಹ ಕ್ವಶನ್ ಮಾರ್ಕ್ ತುಂಬಾ ಜನರಿಗಿತ್ತು. ಆದ್ರೆ ಈ ಎಕ್ಸ್ಪೋದಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದೇ ಸೂರಿನಡಿ ಕರ್ನಾಟಕದ ಪ್ರತಿಷ್ಠಿತ 20ಕ್ಕೂ ಹೆಚ್ಚು ಏನಂದ್ರೆ ಯೂನಿವರ್ಸಿಟಿಗಳು, ಕಾಲೇಜಸ್ಗಳು ಇರುವಂತಹ ಕಾರಣಕ್ಕಾಗಿ ಅದು ತುಂಬಾ ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.